ನೈಸ್ ರೋಡ್ ಟೋಲ್ ವಿಚಾರ ಈಗ ಕೋಲಾಹಲ ಎಬ್ಬಿಸಿದೆ. ವಾಹನ ಸವಾರರು ನೈಸ್ ರಸ್ತೆ ಬಳಕೆಗೆ ಟೋಲ್ ಕಟ್ಟಬಾರದು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದು ಕರೆಯನ್ನು ನೀಡಿದರು. ಇದೀಗ ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹ ಕಿಚ್ಚು. ರಿಪಬ್ಲಿಕ್ ಕನ್ನಡದ ಮುಂದೆ ಸವಾರರ ಆಕ್ರೋಶದ ನುಡಿ. ಎಷ್ಟು 20 ವರ್ಷ ಆಯ್ತು, ಇನ್ನ ಕೇಸ್ ನಡೀತಾನೆ ಇದೆ. ಅದು ಕಾಂಪೋಸಿಷನ್ ಯಾರನ್ನ ಕೇಳ್ತೀರಿ? ಗೌರ್ಮೆಂಟ್ ತಾನೇ ನಿಲ್ಸ್ಕೊಂಡ್ ಕೊಟ್ಟಿದ್ದು, ಗೌರ್ಮೆಂಟ್ ಅವ್ರು ಬಂದ್ ಕೊಡ್ಬೇಕು. ಇವಾಗ ನಾವು ಕೇಣಿ ಮುಂದೆ ಕೇಳಕ್ಕಾಗತ್ತಾ? ಈ ವಾರದಲ್ಲಿ 2-3 ಸಲ ಓಡಾಡ್ತೀವಿ. ಈ ವಾರದಲ್ಲಿ 2-3 ಸಲ, ಒಂದ್ಸಲ 25 ರೂಪಾಯಿ ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೂ ಕಟ್ಬೇಕು, ಹೋಗ್ಬೇಕಾದ್ರೆ ಒಂದ್ಸಲ 50 ರೂಪಾಯಿ ಅಂದ್ರೆ ಅಲ್ಲೇ ವಾರದಲ್ಲಿ 200-300 ರೂಪಾಯಿ ಹೋಗ್ಬಿಡುತ್ತೆ. ಅದರಿಂದ ಫ್ರೀ ಮಾಡಿದ್ರೆ ಒಳ್ಳೇದೇನೆ, ಟೂ ವೀಲರ್ ಮಾಡಿದ್ರೆ ಒಳ್ಳೇದಾಗತ್ತೆ. ನೈಸ್ ರೋಡ್ ಟೋಲ್ ವಿಚಾರ ಈಗ ಕೋಲಾಹಲ ಎಬ್ಬಿಸಿದೆ. ಈ ಹಿಂದೆ ನೈಸ್ ಕಂಪನಿ ಯೋಜನೆ ರಾಜ್ಯದಲ್ಲಿ ಅತಿದೊಡ್ಡ ಹಗರಣದಂತೆ ಕಾಣ್ತಾ ಇದೆ ಅಂತ ಹೈಕೋರ್ಟ್ ಹೇಳಿದೆ. ಇನ್ನು ಮೊನ್ನೆ ಈ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರ ತನ್ನ ಸ್ವಾಧೀನಕ್ಕೆ ಪಡೆದುಕೋಬೇಕು ಹಾಗೂ ವಾಹನ ಸವಾರರು ನೈಸ್ ರಸ್ತೆ ಬಳಕೆಗೆ ಟೋಲ್ ಕಟ್ಟಬಾರದು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕರೆ ನೀಡಿದರು. ಇದೀಗ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಅನೇಕ ವಾಹನ ಸವಾರರು ಟೋಲ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಇವತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಎಲ್ಲರಿಗೂ ಬರ್ಡನ್ ಆಗುತ್ತೆ. ಈಗ ಪೆಟ್ರೋಲ್ ಬೆಲೆಗೆ ಅದಕ್ಕೂ ಕಟ್ತೀವಿ, ಎಲ್ಲ ಟ್ಯಾಕ್ಸ್ ಎಲ್ಲ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲಾನು ಕಟ್ತಾ ಇದೀವಲ್ವಾ. ಮತ್ತೆ ಟೋಲು ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಕಟ್ಟೋದು? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಎಲ್ಲರನ್ನು ಥಿಂಕ್ ಮಾಡಿ ಅವರು ಜಾಸ್ತಿ ಮಾಡಬೇಕು. ಯಾರು ನೋಡೋರಿಲ್ಲ. ಕೇಳಕ್ ಹೋದ್ರೆ ಕೇಳೋರ್ನೇ ಟಾರ್ಗೆಟ್ ಮಾಡ್ತಾರೆ. ಎಲ್ಲಾ ಕಡೆ ಹಿಂಗೆ ಆಗ್ತಿರೋದು. ಮೇನ್ಲಿ ಪ್ರಾಬ್ಲಮ್ ಆಗ್ತಿರೋದು ಪೂರ್ ಪೀಪಲ್, ಮಿಡಲ್ ಕ್ಲಾಸ್ ಅವರಿಗೆ. ಟೋಲ್ ಸಂಗ್ರಹ ರಾಜಕೀಯ ಕೆಸರೆರ ಚಾಟ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿ. ಇದರ ನಡುವೆ ಈ ವಿವಾದದ ಕಿಚ್ಚು ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣ ಆಗಿದೆ. ಟೋಲ್ ಕಟ್ಬೇಡಿ ಎಂದಿದ್ದ ಕುಮಾರಸ್ವಾಮಿ ಈಗ ಅಶೋಕ್ ಖೇಣಿ ವಿರುದ್ಧ ಗುಡುಗಿದ್ದಾರೆ. ನನಗೆ ಹೇಳಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟ್ ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಅಲ್ಲ. ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನಾನು ಯಾರಿಗೋ ಉತ್ತರ ಕೊಡ್ಲಾ, ಅವನು ಯಾರೋ ಲೂಟಿ ಹೊಡಿಯಕ್ ಬಂದಿರೋ ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ? 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡೋಗಿ ICICI ಬ್ಯಾಂಕಲ್ಲಿ ಲಡ ಇಟ್ಟ, ರಾಜ್ಯದ ಆಸ್ತಿನ ಅಲ್ಲಿ ಸಾಲ ತಂದು ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನ ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ವಾಗ್ದಾಳಿ. HDK ಮಾಡೋದು ಅನಾಚಾರ ಎಂದ DK ಸುರೇಶ್. ಇತ್ತ DKಶಿ ಸಿಎಂ ಆಗಿರೋದಕ್ಕೆ HD ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ತುಳಿಸ್ತಾ ಇದೆ. ಹೀಗಾಗಿ ಸಿಎಂಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಅಂತ ಸಚಿವ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ನೈಟ್ ಟೋಲ್ ಕಟ್ಬೇಡಿ ಅಂತ HDK ಹೇಳ್ತಾರೆ. ಕುಮಾರಸ್ವಾಮಿ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ DK ಸುರೇಶ್ ಹೇಳಿದ್ದಾರೆ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿ, ಕೇಂದ್ರದಿಂದ ಆದೇಶ ಮಾಡಿಸ್ಲಿ. ಈ ತರ ಆಗಿದೆ, ಇದನ್ನು ಸ್ಟಾಪ್ ಮಾಡಿ ಆದೇಶ ಮಾಡಿಸ್ಲಿ. ಅದ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆಯವರೇನೋ ಮಾಡ್ತಾರಲ್ಲ, ಆ ತರ ಬಿಹೇವಿಯರ್ ನ ದಯಮಾಡಿ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಹೌದ್ರಿ, ಅವ್ರಿಗೆ ಏನ್ ಕಾಣಿಸ್ತಾ ಇದೆ? ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ DK ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರುವಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ಗೂ ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಸದ್ಯ ಟೋಲ್ ವಿಚಾರ ಗೊಂದಲದ ಗೂಡಾಗಿದೆ. ಸರ್ಕಾರ ಟೋಲ್ ವಿಚಾರದಲ್ಲಿ ಸಮಿತಿ ಮಾಡಿ ಕಾದು ಕುಳಿತಿದೆ. ಈ ನಡುವೆ ಕೆಲ ಸಂಘಟನೆಗಳು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು, ನೈಸ್ ಟೋಲ್ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ.